ಬೆಂಗಳೂರಿನಲ್ಲಿ ಹೆಚ್ಚಾಗಿದೆ ಪುಡಿ ರೌಡಿಗಳ ಹಾವಳಿ. ವಿನೋಬಾ ನಗರದಲ್ಲಿ ಎರಡು ಗುಂಪಿನ ನಡುವೆ ಮಾರಾಮಾರಿ ನಡೆದಿರುವಂತದ್ದು ಹಲವಾರು ಪ್ರಕರಣಗಳನ್ನ ನೋಡ್ತಾನೆ ಇದ್ದೀವಿ. ಎಷ್ಟು ಮಟ್ಟಿಗೆ ಪೊಲೀಸರ ಮೇಲೆ ಭಯ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾನೆ ಹೋಗ್ತಾ ಇದೆ. ಪೊಲೀಸರ ಮೇಲೆ ಭಯ ಇಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟೋಗುತ್ತೆ ಅನ್ನುವಂಥದ್ದಕ್ಕೆ ಇದು ಒಂದು ಸಾಕ್ಷಿ. ಲಾಂಗು ಮಚ್ಚು ಹಿಡಿದು ಗಲಾಟೆ ಮಾಡಿದ ಎರಡು ಗುಂಪು ಸೇರ್ಕೊಂಡು ಪರಸ್ಪರ ಹೊಡೆದಾಡ್ಕೊಂಡಿರುವಂಥದ್ದು. ಮೂವರ ಸ್ಥಿತಿ ಗಂಭೀರವಾಗಿದೆ. ಕಿಮ್ಸ್ನಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ದೊಡ್ಡಿ ವಂಶ ಮೌಲಾನಾ ಕಡೆಯವರ ನಡುವೆ ಕಿರಿಕ್ ನಡೆದಿರುವಂಥದ್ದು. ಕಲಾಸಿಪಾಳ್ಯ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಲಾಸಿಪಾಳ್ಯದಲ್ಲಿ ಅಜಮ್, ಅಮ್ಜದ್, ಅವೈಜ್, ಮುಬಾರಕ್, ಖಲೀಲ್ ಎಂಬುವರಿಂದ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ಕಲಾಸಿಪಾಳ್ಯ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು. ದೊಡ್ಡಿ ವಂಶ ಹಾಗೂ ವಿನೋಬಾ ನಗರದ ಮೌಲಾನಾ ಕಡೆಯವರ ನಡುವೆ ಮಾರಾಮಾರಿಯಾಗಿದೆ. ಘಟನೆಗೆ ಕಾರಣ ಏನು ಅಂತ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಹಿಂಗ ಅಟ್ಟಾಡ್ಸ್ಕೊಂಡು ಹೋಗಿ ಕೈಯಲ್ಲಿ ಲಾಂಗು ಮಚ್ಚು ಇಟ್ಕೊಂಡು ಹೊಡೆದಾಡಿದಾರೆ ನೋಡಿ. ಯಾವನ್ ಕೇಳವನ್, ಯಾವನ್ ಮೇಲೆ ಭಯ ಇದೆ ಹೇಳಿ? ಪೊಲೀಸರು ಕಂಡ್ರೆ ಭಯನೇ ಇಲ್ಲ. ಪೊಲೀಸರು ಖಡಕ್ ಆಗಿದ್ರೆ ಅಲ್ಲಿ ಮಚ್ಚಿಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕಾಗಿತ್ತು. ಇಲ್ಲ, ಯಾರು ನಮ್ನೇನು ಮಾಡ್ಕೊಳಕ್ಕಾಗಲ್ಲ ಅಂತ ಗೊತ್ತಿದೆ ಕೆಲವರಿಗೆ. ಪೊಲೀಸರಿಗೆ ಏನೇನು ತಲುಪಿಸ್ಬಿಟ್ರೆ ಅವರು ಸೈಲೆಂಟ್ ಆಗ್ತಾರೆ ಅಂತ ಗೊತ್ತಿದೆ. ಸೊ ಇವ್ರು ಆಡಿದ್ದೆ ಆಟ. ಮೂವರ ಸ್ಥಿತಿ ಗಂಭೀರವಾಗಿದೆಯಂತೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ರೌಡಿಗಳೇ ಬಿಡಿ, ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ರೌಡಿಗಳ ಗುಂಪು ಅದು. ಆದ್ರೆ ಇಷ್ಟು ಕಿತ್ತಾಡ್ಕೊಳ್ಳೋದಕ್ಕೆ, ರಾಜಾರೋಷವಾಗಿ ಹೊಡೆದಾಡ್ಕೊಳ್ಳೋದಕ್ಕೆ ಅವ್ರು ಯಾವ ಭಯನೂ ಇಲ್ಲ. ಪುಂಡ್ರು ರೌಡಿಗಳು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ ಈ ರೌಡಿಗಳನ್ನ? ಮೂವರ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆಯಲ್ಲ, ಹೇಗಿದೆ ಅವರ ಪರಿಸ್ಥಿತಿ? ಇನ್ನೊಂದ್ ಕಡೆ ಏನ್ ಕಾರಣ ಈ ಗಲಾಟೆಗೆ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ? ಪೃಥ್ವಿ, ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಕಲಾಸಿಪಾಳ್ಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಮಾಡಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಈಗಾಗಲೇ 5 ಜನರನ್ನ ವಶಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಗಂಭೀರವಾಗಿ ಗಾಯಗೊಂಡಿರುವಂತವರಿಗೆ ಚಿಕಿತ್ಸೆಯನ್ನು ನೀಡುವಂತ ಕೆಲಸವನ್ನು ಮಾಡಲಾಗ್ತಿದೆ. ಬಾಡಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ಆಗಿದೆ ಅಂತೇಳಿ ಪ್ರಾಥಮಿಕ ಹಂತದ ತನಿಖೆ ವೇಳೆ ಗೊತ್ತಾಗಿದೆ. ಇಲ್ಲಿ ಪ್ರಮುಖವಾಗಿ 2 ಗ್ಯಾಂಗ್ಗಳ ಜೊತೆ ಈ ಒಂದು ಗಲಾಟೆ ನಡೆದಿದೆ ಅಂತ ಹೇಳಿ ಗೊತ್ತಾಗಿದೆ. ಇಲ್ಲಿ ದೊಡ್ಡವಂಶಿ ಮತ್ತೆ ವಿನೋಬ ನಗರದ ಮೌಲಾನಾ ಎಂಬತ್ತ ಇಬ್ಬರ ಮಧ್ಯೆ ಈ ಒಂದು ಗಲಾಟೆ ನಡೆದಿದೆ. ಇಬ್ಬರ ಗ್ಯಾಂಗ್ಗಳ ಮಧ್ಯೆ ನಡೆದಿದೆ. ಮೌಲಾನಾ ಎಂಬತ್ತೇನಿದ್ದಾನೆ, ಈತ ಸಾಕಷ್ಟು ಅಂಗಡಿಗಳನ್ನ, ಕಟ್ಟಡಗಳನ್ನ ಹೊಂದಿದ್ದಾನೆ. ಈತ ಆ ಒಂದು ಅಂಗಡಿಗಳನ್ನ, ಕಟ್ಟಡಗಳನ್ನ ಬಾಡಿಗೆಗೆ ಕೊಡ್ತಾನೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡವಂಶ ಹಾಗೂ ಗ್ಯಾಂಗ್ ಇವರ ಮಧ್ಯೆ ಆಗಾಗ ಜಗಳ ನಡೀತಿತ್ತು ಅಂತ ಹೇಳಿ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿದೆ. ಅದೇ ರೀತಿಯಾಗಿ ನಿನ್ನೆ ಕೂಡ ಬಾಡಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಗ್ಯಾಂಗ್ಗಳ ಮಧ್ಯೆ ಒಂದಷ್ಟು ಜಗಳ ಉಂಟಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಮೌಲಾನಾ ಗ್ಯಾಂಗ್ ಮೇಲೆ ದೊಡ್ಡವಂಶಿ ಗ್ಯಾಂಗ್ ಅಟ್ಯಾಕ್ ಮಾಡಿ ಮಾರಣಾಂತಿಕವಾಗಿ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಲಾಂಗು ಮಚ್ಚುಗಳಿಂದ ನೀವು ನೋಡ್ತಿರ್ಬೋದು. ಒಂದಷ್ಟು ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಅವರು ಪೊಲೀಸರ ಭಯವೇ ಇಲ್ಲದೆ ನಡು ರಸ್ತೆಯಲ್ಲೇ ಹೊಡೆದಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಈ ಒಂದು ಘಟನೆಯಲ್ಲಿ ಈಗಾಗಲೇ ಅಜಮ್, ಅಮ್ರುದ್, ಅವೈಜ್, ಮುಬಾರಕ್, ಖಲೀಲ್, ಇಲುಬಾ ಅಂತ ಆರೋಪಿಗಳೇನಿದ್ದಾರೆ ಈ ಎಲ್ಲರನ್ನು ಕೂಡ ಈಗ ವಶಪಡಿಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ. ಮತ್ತೊಂದು ಕಡೆ ವಿನೋಬ ನಗರದ ಮೌಲಾನಾ ಏನಿದ್ದಾರೆ, ಈತ ಮತ್ತೆ ಆತನ ಸಹಚರ ಯಾರಿಗೆ ಗಾಯಗಳಾಗಿದೆ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಅವರ ಸ್ಥಿತಿ ಸದ್ಯಕ್ಕೆ ಗಂಭೀರ ಆಗಿದೆ ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸವನ್ನ ಮಾಡಲಾಗ್ತಿದೆ. ಮತ್ತೊಂದು ಕಡೆ 5 ಜನ ಆರೋಪಿಗಳನ್ನ ಈಗಾಗಲೇ ವಶಪಡೆದಿರುವಂತ ಕಲಾಸಿಪಾಳ್ಯ ಪೊಲೀಸರು ಅವರ ಹಿನ್ನೆಲೆ ಆಗಿರ್ಬೋದು ಮತ್ತೆ ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಸದ್ಯ ನಿನ್ನೆ ನೋಡಿರುವಂತ ವಿಡಿಯೋಗಳಾಗಿರ್ಬೋದು ಮತ್ತೆ ನಿನ್ನೆ ಆಗಿರುವಂತ ಗಲಾಟೆ ಆಗಿರ್ಬೋದು, ಬರೀ ಬಾಡಿಗೆ ವಿಚಾರಕ್ಕೆ ಈ ಮಟ್ಟಿಗೆ ಹೊಡೆದಾಡ್ಕೊಂಡಿದ್ದಾರಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆಯನ್ನ ಕಲಾಸಿಪಾಳ್ಯ ಪೊಲೀಸರು ಮಾಡ್ತಿದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿ